ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೊಡಲಾಗಿದೆ. ಜಮೀರ್ಗೆ ನೋಟಿಸ್ ನೀಡಿದ್ದಾರೆ ಲೋಕಾಯುಕ್ತ ಇನ್ಸ್ಪೆಕ್ಟರ್. ಡಿಸೆಂಬರ್ 3ರಂದು ಖುದ್ದು ಹಾಜರಾಗುವಂತೆ ನೋಟಿಸ್ ಅನ್ನ ಕೊಡಲಾಗಿದೆ ಜಮೀರ್ಗೆ. ಬಂಬೂ ಬಜಾರ್ನ ಮನೆ, ಕಲಾಸಿಪಾಳ್ಯದ ಕಚೇರಿ ಹಾಗೆ ಇದೆರಡರ ಮೇಲೂ ಕೂಡ ದಾಳಿಯನ್ನ ನಡೆಸಿ ಕೇಸನ್ನ ದಾಖಲಿಸಿತು ಈ ಹಿಂದೆ ಎಸಿಬಿ. ಆಗ ಪ್ರಾಥಮಿಕ ಹಂತದ ತನಿಖೆಯನ್ನು ಕೂಡ ನಡೆಸಿಬಿಟ್ಟು ಏನೆಲ್ಲ ಹೇಳಿಕೆಯನ್ನ ನೀಡ್ತಾರೆ ಎಲ್ಲವನ್ನೂ ಕೂಡ ದಾಖಲು ಮಾಡಿಕೊಳ್ಳಲಾಗಿತ್ತು ಎಸಿಬಿ ಟೀಮ್ ಕಡೆಯಿಂದ. ಅದಾದ ನಂತರ ಎಸಿಬಿ ರದ್ದು ಹಿನ್ನೆಲೆ ಲೋಕಾಯುಕ್ತಕ್ಕೆ ಇದೀಗ ವರ್ಗಾವಣೆಯಾಗಿದೆ ಕೇಸ್. ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾದೇಶ್, ಇದೀಗ ಮತ್ತೆ ಜಮೀರ್ಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಮಾದೇಶ್. ರೋಜಾ, ಸಾಕಷ್ಟು ದಿನಗಳಿಂದಲೂ ಕೂಡ ಸಚಿವ ಜಮೀರ್ ಅಹಮದ್ ಅವರ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಆರೋಪ ಇದ್ದೇ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾನೆ ಇದೆ. ಈ ಮುಂಚೆ ಎಸಿಬಿನಲ್ಲೂ ಕೂಡ ಕೇಸ್ ದಾಖಲಾಗಿತ್ತು. ಆಗ ಒಂದಷ್ಟು ತನಿಖೆಗಳು ಕೂಡ ನಡೆದಿತ್ತು. ಖುದ್ದು ಜಮೀರ್ ಅವರ ನಿವಾಸಕ್ಕೆ ತೆರಳಿ ಒಂದಷ್ಟು ನೋಟಿಸ್ ಅನ್ನ ನೀಡಿ ಒಂದಷ್ಟು ತನಿಖೆ ನಡೆದಿತ್ತು. ಈಗಾಗಲೇ ಎಸಿಬಿ ರದ್ದು ಮಾಡಿ ಈಗ ಲೋಕಾಯುಕ್ತ ಕೂಡ ತನಿಖೆ ಮಾಡುವಂತ ಕೆಲಸನ ಮಾಡಲಾಗ್ತಿದೆ. ಲೋಕಾಯುಕ್ತದಲ್ಲಿ ಹೊಸದಾಗಿ ಮತ್ತೆ ತನಿಖೆಯನ್ನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಜಮೀರ್ ಅಹಮದ್ ಅವರ ಒಂದು ಅಕ್ರಮ ಆಸ್ತಿ ಗಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸುವಂತ ಕೆಲಸವನ್ನು ಮಾಡಲಾಗ್ತಿದೆ. ಈಗಾಗಲೇ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ಹೊಸದಾಗಿ ಕೇಸನ್ನ ದಾಖಲಿಸಿಕೊಂಡು ಅದನ್ನ ಕೇಸ್ ಟ್ರಾನ್ಸ್ಫರ್ ಮಾಡಿಕೊಂಡು ಆ ಒಂದು ಕೇಸ್ ಡೀಟೇಲ್ಸ್ ಗಳನ್ನ ತೆಗೆದುಕೊಂಡು ಒಂದು ನೋಟಿಸ್ ಕೊಡುವಂತ ಕೆಲಸವನ್ನು ಮಾಡಿದೆ. ಈ ಮುಂಚೆ ಎಸಿಬಿ ಅಧಿಕಾರಿಗಳು ಸಾಕಷ್ಟು ತನಿಖೆಯನ್ನ ಮಾಡುವಂತ ಕೆಲಸ ಮಾಡಿದ್ರು. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಅವರಿಗೆ ಸೇರಿದಂತ ಒಂದಷ್ಟು ಕಚೇರಿಗಳಾಗಿರ್ಬೋದು, ಅವರ ಮನೆಗಳಾಗಿರ್ಬೋದು, ಬೇರೆ ಬೇರೆ ಕಡೆಗೆ ಸುಮಾರು 8ಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಿ ಒಂದಷ್ಟು ಇನ್ಫಾರ್ಮೇಶನ್ ಗಳನ್ನ ಕಲೆ ಹಾಕುವಂತ ಕೆಲಸ ಮಾಡಿದ್ರು. ಅವರ ಕಚೇರಿಗೆ ಸಂಬಂಧಪಟ್ಟಂತೆ ಜೊತೆಗೆ ಅವರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಕೌಂಟ್ ಡೀಟೇಲ್ಸ್ ಗಳನ್ನ ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸ ಮಾಡಿತ್ತು. ಈ ವೇಳೆ ಒಂದಷ್ಟು ತನಿಖೆಯ ಹಂತವನ್ನ ಮುಗಿಸುವಂತ ಕೆಲಸವನ್ನ ಎಸಿಬಿ ಅಧಿಕಾರಿಗಳು ಮಾಡಿದ್ರು. ಆದ್ರೆ ಅದೊಂದು ಎಸಿಬಿ ರದ್ದಾದಂತ ಹಿನ್ನೆಲೆಯಲ್ಲಿ ಆ ಒಂದು ಕೇಸ್ ಅಲ್ಲಿಗೆ ಸ್ಟಾಪ್ ಆಗಿತ್ತು. ಈಗ ಲೋಕಾಯುಕ್ತದಿಂದ ಆ ಒಂದು ಕೇಸ್ನ ತನಿಖೆ ಮುಂದುವರಿಯುವಂತ ಕೆಲಸ ಆಗಿದೆ. ಅದರ ಹಂತವಾಗಿ ಈಗ ಲೋಕಾಯುಕ್ತದಿಂದ ಮೊದಲ ನೋಟಿಸ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ನೋಟಿಸ್ ಜಮೀರ್ ಅಹಮದ್ಗೆ ನೀಡುವಂತ ಕೆಲಸ ಆಗಿದೆ. ಹೀಗಾಗಿ ಅವರ ಮನೆಗೆ ಖುದ್ದು ಲೋಕಾಯುಕ್ತ ಅಧಿಕಾರಿಗಳು ತೆರಳಿ ಈ ಒಂದು ಅಕ್ರಮ ಆಸ್ತಿ ಗಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಬಂದು ಹಾಜರಾಗಬೇಕಂತೇಳಿ ಸೂಚನೆ ನೀಡುವಂತ ಕೆಲಸವನ್ನ ಮಾಡಿದ್ದಾರೆ. ವಿತ್ ಒಂದಷ್ಟು ಡಾಕ್ಯುಮೆಂಟ್ಗಳು ಅವರ ವಿರುದ್ಧ ಕೇಳಿ ಬಂದಿರುವಂತ ಒಂದಷ್ಟು ಆರೋಪಗಳಿಗೆ ಸಂಬಂಧಪಟ್ಟಂತೆ ಅವರ ಆದಾಯ ಆಗಿರ್ಬೋದು, ಅವರ ವಾರ್ಷಿಕ ಆದಾಯ ಆಗಿರ್ಬೋದು, ಎಲ್ಲಿವರೆಗೂ ಕೂಡ ಅವರ ಮೇಲೆ ಆರೋಪಗಳಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡಾಕ್ಯುಮೆಂಟ್ಗಳ ಸಮೇತ ವಿಚಾರಣೆಗೆ ಬಂದು ಹಾಜರಾಗುವಂತೆ ಆ ಲೋಕಾಯುಕ್ತ ನೋಟಿಸ್ ನೀಡಿರುವಂತದ್ದು. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೊಡಲಾಗಿದೆ. ಜಮೀರ್ಗೆ ನೋಟಿಸ್ ನೀಡಿದ್ದಾರೆ ಲೋಕಾಯುಕ್ತ ಇನ್ಸ್ಪೆಕ್ಟರ್. ಡಿಸೆಂಬರ್ 3ರಂದು ಖುದ್ದು ಹಾಜರಾಗುವಂತೆ ನೋಟಿಸ್ ಅನ್ನ ಕೊಡಲಾಗಿದೆ ಜಮೀರ್ಗೆ. ಬಂಬೂ ಬಜಾರ್ನ ಮನೆ, ಕಲಾಸಿಪಾಳ್ಯದ ಕಚೇರಿ ಹಾಗೆ ಇದೆರಡರ ಮೇಲೂ ಕೂಡ ದಾಳಿಯನ್ನ ನಡೆಸಿ ಕೇಸನ್ನ ದಾಖಲಿಸಿತು ಈ ಹಿಂದೆ ಎಸಿಬಿ. ಆಗ ಪ್ರಾಥಮಿಕ ಹಂತದ ತನಿಖೆಯನ್ನು ಕೂಡ ನಡೆಸಿಬಿಟ್ಟು ಏನೆಲ್ಲ ಹೇಳಿಕೆಯನ್ನ ನೀಡ್ತಾರೆ ಎಲ್ಲವನ್ನೂ ಕೂಡ ದಾಖಲು ಮಾಡಿಕೊಳ್ಳಲಾಗಿತ್ತು ಎಸಿಬಿ ಟೀಮ್ ಕಡೆಯಿಂದ. ಅದಾದ ನಂತರ ಎಸಿಬಿ ರದ್ದು ಹಿನ್ನೆಲೆ ಲೋಕಾಯುಕ್ತಕ್ಕೆ ಇದೀಗ ವರ್ಗಾವಣೆಯಾಗಿದೆ ಕೇಸ್. ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾದೇಶ್, ಇದೀಗ ಮತ್ತೆ ಜಮೀರ್ಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಮಾದೇಶ್. ರೋಜಾ, ಸಾಕಷ್ಟು ದಿನಗಳಿಂದಲೂ ಕೂಡ ಸಚಿವ ಜಮೀರ್ ಅಹಮದ್ ಅವರ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಆರೋಪ ಇದ್ದೇ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾನೆ ಇದೆ. ಈ ಮುಂಚೆ ಎಸಿಬಿನಲ್ಲೂ ಕೂಡ ಕೇಸ್ ದಾಖಲಾಗಿತ್ತು. ಆಗ ಒಂದಷ್ಟು ತನಿಖೆಗಳು ಕೂಡ ನಡೆದಿತ್ತು. ಖುದ್ದು ಜಮೀರ್ ಅವರ ನಿವಾಸಕ್ಕೆ ತೆರಳಿ ಒಂದಷ್ಟು ನೋಟಿಸ್ ಅನ್ನ ನೀಡಿ ಒಂದಷ್ಟು ತನಿಖೆ ನಡೆದಿತ್ತು. ಈಗಾಗಲೇ ಎಸಿಬಿ ರದ್ದು ಮಾಡಿ ಈಗ ಲೋಕಾಯುಕ್ತ ಕೂಡ ತನಿಖೆ ಮಾಡುವಂತ ಕೆಲಸನ ಮಾಡಲಾಗ್ತಿದೆ. ಲೋಕಾಯುಕ್ತದಲ್ಲಿ ಹೊಸದಾಗಿ ಮತ್ತೆ ತನಿಖೆಯನ್ನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಜಮೀರ್ ಅಹಮದ್ ಅವರ ಒಂದು ಅಕ್ರಮ ಆಸ್ತಿ ಗಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸುವಂತ ಕೆಲಸವನ್ನು ಮಾಡಲಾಗ್ತಿದೆ. ಈಗಾಗಲೇ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ಹೊಸದಾಗಿ ಕೇಸನ್ನ ದಾಖಲಿಸಿಕೊಂಡು ಅದನ್ನ ಕೇಸ್ ಟ್ರಾನ್ಸ್ಫರ್ ಮಾಡಿಕೊಂಡು ಆ ಒಂದು ಕೇಸ್ ಡೀಟೇಲ್ಸ್ ಗಳನ್ನ ತೆಗೆದುಕೊಂಡು
ಒಂದು ನೋಟಿಸ್ ಕೊಡುವಂತ ಕೆಲಸನ ಮಾಡಿದೆ. ಈ ಮುಂಚೆ ಎಸಿಬಿ ಅಧಿಕಾರಿಗಳು ಸಾಕಷ್ಟು ತನಿಖೆಯನ್ನ ಮಾಡುವಂತ ಕೆಲಸ ಮಾಡಿದ್ರು. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಅವರಿಗೆ ಸೇರಿದಂತ ಒಂದಷ್ಟು ಕಚೇರಿಗಳಾಗಿರ್ಬೋದು, ಅವರ ಮನೆಗಳಾಗಿರ್ಬೋದು, ಬೇರೆ ಬೇರೆ ಕಡೆಗೆ ಸುಮಾರು 8ಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಿ ಒಂದಷ್ಟು ಇನ್ಫಾರ್ಮೇಶನ್ ಗಳನ್ನ ಕಲೆ ಹಾಕುವಂತ ಕೆಲಸ ಮಾಡಿದ್ರು. ಅವರ ಕಚೇರಿಗೆ ಸಂಬಂಧಪಟ್ಟಂತೆ ಜೊತೆಗೆ ಅವರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಕೌಂಟ್ ಡೀಟೇಲ್ಸ್ ಗಳನ್ನ ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸ ಮಾಡಿತ್ತು. ಈ ವೇಳೆ ಒಂದಷ್ಟು ತನಿಖೆಯ ಹಂತವನ್ನ ಮುಗಿಸುವಂತ ಕೆಲಸವನ್ನ ಎಸಿಬಿ ಅಧಿಕಾರಿಗಳು ಮಾಡಿದ್ರು. ಆದ್ರೆ ಅದೊಂದು ಎಸಿಬಿ ರದ್ದಾದಂತ ಹಿನ್ನೆಲೆಯಲ್ಲಿ ಆ ಒಂದು ಕೇಸ್ ಅಲ್ಲಿಗೆ ಸ್ಟಾಪ್ ಆಗಿತ್ತು. ಈಗ ಲೋಕಾಯುಕ್ತದಿಂದ ಆ ಒಂದು ಕೇಸ್ನ ತನಿಖೆ ಮುಂದುವರಿಯುವಂತ ಕೆಲಸ ಆಗಿದೆ. ಅದರ ಹಂತವಾಗಿ ಈಗ ಲೋಕಾಯುಕ್ತದಿಂದ ಮೊದಲ ನೋಟಿಸ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ನೋಟಿಸ್ ಜಮೀರ್ ಅಹಮದ್ಗೆ ನೀಡುವಂತ ಕೆಲಸ ಆಗಿದೆ. ಹೀಗಾಗಿ ಅವರ ಮನೆಗೆ ಖುದ್ದು ಲೋಕಾಯುಕ್ತ ಅಧಿಕಾರಿಗಳು ತೆರಳಿ ಈ ಒಂದು ಅಕ್ರಮ ಆಸ್ತಿ ಗಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಬಂದು ಹಾಜರಾಗಬೇಕಂತೇಳಿ ಸೂಚನೆ ನೀಡುವಂತ ಕೆಲಸವನ್ನ ಮಾಡಿದ್ದಾರೆ. ವಿತ್ ಒಂದಷ್ಟು ಡಾಕ್ಯುಮೆಂಟ್ಗಳು ಅವರ ವಿರುದ್ಧ ಕೇಳಿ ಬಂದಿರುವಂತ ಒಂದಷ್ಟು ಆರೋಪಗಳಿಗೆ ಸಂಬಂಧಪಟ್ಟಂತೆ ಅವರ ಆದಾಯ ಆಗಿರ್ಬೋದು, ಅವರ ವಾರ್ಷಿಕ ಆದಾಯ ಆಗಿರ್ಬೋದು, ಎಲ್ಲಿವರೆಗೂ ಕೂಡ ಅವರ ಮೇಲೆ ಆರೋಪಗಳಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡಾಕ್ಯುಮೆಂಟ್ಗಳ ಸಮೇತ ವಿಚಾರಣೆಗೆ ಬಂದು ಹಾಜರಾಗುವಂತೆ ಲೋಕಾಯುಕ್ತ ನೋಟಿಸ್ ನೀಡಿರುವಂತದ್ದು. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೊಡಲಾಗಿದೆ. ಜಮೀರ್ಗೆ ನೋಟಿಸ್ ನೀಡಿದ್ದಾರೆ ಲೋಕಾಯುಕ್ತ ಇನ್ಸ್ಪೆಕ್ಟರ್. ಡಿಸೆಂಬರ್ 3ರಂದು ಖುದ್ದು ಹಾಜರಾಗುವಂತೆ ನೋಟಿಸ್ ಅನ್ನ ಕೊಡಲಾಗಿದೆ ಜಮೀರ್ಗೆ. ಬಂಬೂ ಬಜಾರ್ನ ಮನೆ, ಕಲಾಸಿಪಾಳ್ಯದ ಕಚೇರಿ, ಹಾಗೆ ಇದೆರಡರ ಮೇಲೂ ಕೂಡ ದಾಳಿಯನ್ನ ನಡೆಸಿ ಕೇಸನ್ನ ದಾಖಲಿಸಿತು ಈ ಹಿಂದೆ ಎಸಿಬಿ. ಆಗ ಪ್ರಾಥಮಿಕ ಹಂತದ ತನಿಖೆಯನ್ನು ಕೂಡ ನಡೆಸಿಬಿಟ್ಟು ಏನೆಲ್ಲ ಹೇಳಿಕೆಯನ್ನ ನೀಡ್ತಾರೆ ಎಲ್ಲವನ್ನೂ ಕೂಡ ದಾಖಲು ಮಾಡಿಕೊಳ್ಳಲಾಗಿತ್ತು ಎಸಿಬಿ ಟೀಮ್ ಕಡೆಯಿಂದ. ಅದಾದ ನಂತರ ಎಸಿಬಿ ರದ್ದು ಹಿನ್ನೆಲೆ ಲೋಕಾಯುಕ್ತಕ್ಕೆ ಇದೀಗ ವರ್ಗಾವಣೆಯಾಗಿದೆ ಕೇಸ್. ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾದೇಶ್, ಇದೀಗ ಮತ್ತೆ ಜಮೀರ್ಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಮಾದೇಶ್. ರೋಜಾ, ಸಾಕಷ್ಟು ದಿನಗಳಿಂದಲೂ ಕೂಡ ಸಚಿವ ಜಮೀರ್ ಅಹಮದ್ ಅವರ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಆರೋಪ ಇದ್ದೇ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾನೆ ಇದೆ. ಈ ಮುಂಚೆ ಎಸಿಬಿನಲ್ಲೂ ಕೂಡ ಕೇಸ್ ದಾಖಲಾಗಿತ್ತು. ಆಗ ಒಂದಷ್ಟು ತನಿಖೆಗಳು ಕೂಡ ನಡೆದಿತ್ತು. ಖುದ್ದು ಜಮೀರ್ ಅವರ ನಿವಾಸಕ್ಕೆ ತೆರಳಿ ಒಂದಷ್ಟು ನೋಟಿಸ್ ಅನ್ನ ನೀಡಿ ಒಂದಷ್ಟು ತನಿಖೆ ನಡೆದಿತ್ತು. ಈಗಾಗಲೇ ಎಸಿಬಿ ರದ್ದು ಮಾಡಿ ಈಗ ಲೋಕಾಯುಕ್ತ ಕೂಡ ತನಿಖೆ ಮಾಡುವಂತ ಕೆಲಸನ ಮಾಡಲಾಗ್ತಿದೆ. ಲೋಕಾಯುಕ್ತದಲ್ಲಿ ಹೊಸದಾಗಿ ಮತ್ತೆ ತನಿಖೆಯನ್ನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಜಮೀರ್ ಅಹಮದ್ ಅವರ ಒಂದು ಅಕ್ರಮ ಆಸ್ತಿ ಗಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸುವಂತ ಕೆಲಸವನ್ನು ಮಾಡಲಾಗ್ತಿದೆ. ಈಗಾಗಲೇ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ಹೊಸದಾಗಿ ಕೇಸನ್ನ ದಾಖಲಿಸಿಕೊಂಡು ಅದನ್ನ ಕೇಸ್ ಟ್ರಾನ್ಸ್ಫರ್ ಮಾಡಿಕೊಂಡು ಆ ಒಂದು ಕೇಸ್ ಡೀಟೇಲ್ಸ್ ಗಳನ್ನ ತೆಗೆದುಕೊಂಡು ಒಂದು ನೋಟಿಸ್ ಕೊಡುವಂತ ಕೆಲಸನ ಮಾಡಿದೆ. ಈ ಮುಂಚೆ ಎಸಿಬಿ ಅಧಿಕಾರಿಗಳು ಸಾಕಷ್ಟು ತನಿಖೆಯನ್ನ ಮಾಡುವಂತ ಕೆಲಸ ಮಾಡಿದ್ರು. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಅವರಿಗೆ ಸೇರಿದಂತ ಒಂದಷ್ಟು ಕಚೇರಿಗಳಾಗಿರ್ಬೋದು, ಅವರ ಮನೆಗಳಾಗಿರ್ಬೋದು, ಬೇರೆ ಬೇರೆ ಕಡೆಗೆ ಸುಮಾರು 8ಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಿ ಒಂದಷ್ಟು ಇನ್ಫಾರ್ಮೇಶನ್ ಗಳನ್ನ ಕಲೆ ಹಾಕುವಂತ ಕೆಲಸ ಮಾಡಿದ್ರು. ಅವರ ಕಚೇರಿಗೆ ಸಂಬಂಧಪಟ್ಟಂತೆ ಜೊತೆಗೆ ಅವರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಕೌಂಟ್ ಡೀಟೇಲ್ಸ್ ಗಳನ್ನ ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸ ಮಾಡಿತ್ತು. ಈ ವೇಳೆ ಒಂದಷ್ಟು ತನಿಖೆಯ ಹಂತವನ್ನ ಮುಗಿಸುವಂತ ಕೆಲಸವನ್ನ ಎಸಿಬಿ ಅಧಿಕಾರಿಗಳು ಮಾಡಿದ್ರು. ಆದ್ರೆ ಅದೊಂದು ಎಸಿಬಿ ರದ್ದಾದಂತ ಹಿನ್ನೆಲೆಯಲ್ಲಿ ಆ ಒಂದು ಕೇಸ್ ಅಲ್ಲಿಗೆ ಸ್ಟಾಪ್ ಆಗಿತ್ತು. ಈಗ ಲೋಕಾಯುಕ್ತದಿಂದ ಆ ಒಂದು ಕೇಸ್ನ ತನಿಖೆ ಮುಂದುವರಿಯುವಂತ ಕೆಲಸ ಆಗಿದೆ. ಅದರ ಹಂತವಾಗಿ ಈಗ ಲೋಕಾಯುಕ್ತದಿಂದ ಮೊದಲ ನೋಟಿಸ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ನೋಟಿಸ್ ಜಮೀರ್ ಅಹಮದ್ಗೆ ನೀಡುವಂತ ಕೆಲಸ ಆಗಿದೆ. ಹೀಗಾಗಿ ಅವರ ಮನೆಗೆ ಖುದ್ದು ಲೋಕಾಯುಕ್ತ ಅಧಿಕಾರಿಗಳು ತೆರಳಿ ಈ ಒಂದು ಅಕ್ರಮ ಆಸ್ತಿ ಗಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಬಂದು ಹಾಜರಾಗಬೇಕಂತೇಳಿ ಸೂಚನೆ ನೀಡುವಂತ ಕೆಲಸವನ್ನ ಮಾಡಿದ್ದಾರೆ. ವಿತ್ ಒಂದಷ್ಟು ಡಾಕ್ಯುಮೆಂಟ್ಗಳು ಅವರ ವಿರುದ್ಧ ಕೇಳಿ ಬಂದಿರುವಂತ ಒಂದಷ್ಟು ಆರೋಪಗಳಿಗೆ ಸಂಬಂಧಪಟ್ಟಂತೆ ಅವರ ಆದಾಯ ಆಗಿರ್ಬೋದು, ಅವರ ವಾರ್ಷಿಕ ಆದಾಯ ಆಗಿರ್ಬೋದು, ಎಲ್ಲಿವರೆಗೂ ಕೂಡ ಅವರ ಮೇಲೆ ಆರೋಪಗಳಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡಾಕ್ಯುಮೆಂಟ್ಗಳ ಸಮೇತ ವಿಚಾರಣೆಗೆ ಬಂದು ಹಾಜರಾಗುವಂತೆ ಲೋಕಾಯುಕ್ತ ನೋಟಿಸ್ ನೀಡಿರುವಂತದ್ದು. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.